ಇಂತೂ 100 ಸಬ್ಸ್ಕ್ರೈಬರ್ಸ್ ಆಗೋದ್ರು. ಫುಲ್ ಹ್ಯಾಪಿ ನನ್ಗಂತೂ. ನಿಮ್ಗೆ ತುಂಬಾ ಬೇಜಾರಾಗುತ್ತೆ. ನಗ್ತಾ ಇದೆಯಾ ಮತ್ತೆ? ನಂಗೆ ತುಂಬಾ ಬೇಜಾರಾಗುತ್ತೆ ಗೊತ್ತಾ ಗಾಯ್ಸ್. ನಾನು ಒಬ್ಳೇ ಇರ್ಬೇಕು. ಅಬ್ದುಲ್ಲಾ ಇವಾಗ ಏನಾಯ್ತು? ನೀನೇ ಬೆಣ್ಣೆ ಕದ್ದಿ ತಿಂದವಳು ಇವತ್ತು ಅಂತ ಹೇಳು. ಕಾಲವನ್ನು ತಡೆಯೋರು ಯಾರೋ ಇಲ್ಲ. ಅಳ್ಕೊಂಡು ಕಾಲವನ್ನು ತಡೆಯೋರು ಯಾರೋ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಮಸ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಖತ್ತಾಗಿದ್ದೀನಿ. ಅಂತೂ ಇಂತೂ 100 ಸಬ್ಸ್ಕ್ರೈಬರ್ಸ್ ಆಗೋದ್ರು. ಫುಲ್ ಹ್ಯಾಪಿ ನನ್ಗಂತೂ. ಏನಂತೀಯಪ್ಪ? 100 ಸಬ್ಸ್ಕ್ರೈಬರ್ಸ್ ಆದ್ರು. ಚೆನ್ನಾಗಿ ಲೈಕ್ ಮಾಡಿ, ಚೆನ್ನಾಗಿ ಶೇರ್ ಮಾಡಿ. ಇವೆಲ್ಲ ಬೇಕಾ ನಿನ್ಗೆ? ಬೇಕಪ್ಪ. ಏಕೆ? ಯಾಕೆ ಅಂದ್ರೆ ನಮ್ಮಪ್ಪ ನೋಡು, ನ್ಯಾಚುರಲ್ ನಮ್ಮಪ್ಪ ಅಲ್ವೇನಪ್ಪ? ನ್ಯಾಚುರಲ್. ಬಿಳಿ ಕೂದಲು ಬಂದ್ರು ತಲೆ ಕೆಡ್ಸ್ಕೊಳಲ್ಲ, ಕ್ಯಾಂಚ್ಗಿರೋ ಕೂದಲು ಬಂದ್ರು ತಲೆ ಕೆಡ್ಸ್ಕೊಳಲ್ಲ, ಏನಕ್ಕೆ ತಲೆ ಕೆಡ್ಸ್ ಕೂದ್ಲು ಇಲ್ಲ ಅಂದ್ರೂ ತಲೆ ಕೆಡ್ಸ್ಕೊಳಲ್ಲ. ದೇವ್ರು ಕೊಟ್ಟಿರೋದು ಹಂಗೆ ಇರೋದು. ಅಷ್ಟೇ, ನ್ಯಾಚುರಲ್. ದೇವ್ರ ಮೋಟಿವೇಶನ್ ಯಾರಪ್ಪ ಇದಕ್ಕೆ? ಮೋಟಿವೇಶನ್ ನಮಗೆ ನಮ್ಮ ಗುರುಗಳು. ಯಾರಪ್ಪ ಅದು? ಶ್ರೀನಿವಾಸ, ವೆಂಕಟೇಶ, ನಮೋ ವೆಂಕಟೇಶ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಫೈನಲಿ ಮನೆಗೆ ಬಂದು ನೋಡಿದ್ರೆ ಇವ್ರ ಹತ್ರ ಸಿಂಗಿಂಗ್ ಚಾಲೆಂಜ್ ಮಾಡ್ಸೋಣ ಅಂತ ಹೇಳಿದ್ರೆ ನಮ್ಮಮ್ಮ ತಿರುಪತಿ ಪ್ರಿಪ್ರೇಷನ್ ಮಾಡ್ತಾವ್ರೆ. ಏನ್ ಹೇಳೋಣ ಇದಕ್ಕೆ? ನಮ್ಮಪ್ಪ ಏನ್ ಮಾಡ್ತವ್ರೆ ಅಂದ್ರೆ, ತಿರುಪತಿಗೆ ಹೋಗಕ್ಕೆ ಸ್ನಾಕ್ಸ್ ಎಲ್ಲ ತಂದಿಕ್ಕೈತೆ ನಮ್ಮಮ್ಮ, ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ ಕುತ್ಕೊಂಡು ಒಂದೊಂದೇ ಟೇಸ್ಟ್ ನೋಡ್ತವ್ರಂತೆ. ಏನ್ ಮಾಡ್ತಾರೆ? ಓಲ್ಡ್ ಸ್ಟಾಕ ಫುಲ್ ಪರ್ಫೆಕ್ಟ್ ಪ್ಯೂರ್ ಚೆನ್ನಾಗಿದೆಯಾ ಅಂತ ಟೆಸ್ಟ್ ಮಾಡಿ ಮಡಗ್ತಾ ಇದೀವಿ. ನೋಡಿ ಚೆಕಿಂಗ್ ಇನ್ಸ್ಪೆಕ್ಟರ್ ನಾವು ಇವಾಗ. ಏನ್ ಇನ್ಸ್ಪೆಕ್ಟರು? ಚೆಕಿಂಗ್ ಇನ್ಸ್ಪೆಕ್ಟರು. ಇದ್ಯಾಕೆ ಹಿಂಗ್ ಉಂಡ್ಕೊಂಡಿರೋದು? ಅದು ಬಾಡಿ ಶರೀರ ಇವತ್ತು ಉಂಡ್ಕೊಂಡದ್ ಕಳಿ. ಅದೇ ತಿಂದು ಉಂಡ್ಕೊಂಡ್ಬಿಟ್ಟೈತೆ. ತಿಂದು ಏನು ತಿಂದು ನಿಮ್ಮವ್ವ ಏನು ತಂದು ಹಾಕ್ಬಿಟ್ಟು ತಿಂದು ಹಾಕ್ಬಿಟ್ಟು ನಮ್ಮ ನೋಡಮ್ಮ, ಹಮಾರಾ ಬಿಲ್ಲಿ ಹಮಾರೆ ಕೋ ಮಿಯಾವ್. ಹಮಾರಾ ಬಿಲ್ಲಿ ಹಮಾರೆ ಕೋ ಮಿಯಾವ್ ಮಿಯಾವ್. ಹೇಳ್ತಾ ಇದೆಯಾ? ರೈಸ್ ಬಾತ್ ಏನಕ್ಕೆ ತಿನ್ನಕ್ಕೆ? ಇವಾಗ ತಿನ್ನಕ್ ರೈಸ್ ಬಾತು, ಬೆಳಿಗ್ಗೆ ಅನ್ನ ಸಾಂಬಾರು. ಇದ್ಯಾವ ತರ? ಬೆಳಗ್ಗೆ ಟಿಫನ್ಗೆ ಅನ್ನ ಸಾಂಬಾರು, ನೈಟ್ ಮಲ್ಕೊಂಡು ನಿದ್ದೆ ಮಾಡೋ. ನನಗೇನು ಆಗ್ಬಿಟ್ಟೈತೆ, ಕನ್ನಡನೇ ಮಾತಾಡಕ್ ಗೊತ್ತಿಲ್ಲ ನನಗೆ. ನೈಟು ಊಟಕ್ಕೆ ಟೊಮೊಟೊ ಬಾತ್. ಪುಳಿಯೋಗರೆ ಮಾಡ್ಕೊಂಡವ್ರೆ ನಮ್ಮಮ್ಮ ಮನೇಲೆ. ಒಮ್ಮೆಡ್ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿಕೊಂಡವ್ರೆ. ಮಸ್ತಾಗೈತೆ, ಟೇಸ್ಟ್ ಕೊಡ್ತು, ತಿನ್ನೋಡ್ದೆ ಸಖತ್ತಾಗೈತೆ. ಇನ್ನ ಚೆನ್ನಾಗೈತೆ ಅಂತ ಹೇಳಿದ್ದು. ಯಾವತ್ತು ಹೇಳೇ ಇಲ್ವಂಗಾರೆ ನೀನು ಅಡುಗೆ ಮಾಡಿರೋದು ಚೆನ್ನಾಗೈತೆ ಅಂತ ಹೇಳಿ? ಪುಳಿಯೋಗರೆ ನಾನೇ ಮಾಡಿರೋದಲ್ವಾ. ಅಯ್ಯೋ, ಹೊತ್ತು ಬಿಡ್ತು ಹಂಗೆ ಸುಯಿ ಅಂತ ಮೇಲಕ್ಕೆ. ನಮ್ಮ ಡೈಗಿ ಹೊಡ್ಕೊಂಡು ಬೆಳ್ಳಗಾಗಿ ಅಜ್ಜಿ ಹೋಗಿ ಹುಡುಗಿ ಆಗ್ಬಿಟ್ಟೈತೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಡೈಗಿ ಹೊಡ್ಕೊಂಡು, ಅಕ್ಕ ಇನ್ನ 3 ದಿವಸ ಇರಲ್ಲ, ಏನ್ ಮಾಡ್ತೀಯ? ಏನ್ ಮಾಡಕ್ಕಾಗುತ್ತೆ, ಬೇಜಾರಾಗುತ್ತೆ, ಮನೇಲೆ ಇರ್ಬೇಕು. ಒಂದ್ ಸ್ವಲ್ಪ ಎಮೋಷನಲ್, ಒಂದ್ ಸ್ವಲ್ಪ ಡ್ರಾಮಾ ಮಾಡು. ಅಂತಳಲ್ಲ ಅವಳು. ಡ್ರಾಮಾ ಮಾಡು, ಒಂದ್ ಸ್ವಲ್ಪ ಎಮೋಷನಲ್ ಆಗು. ಅಳು. ಇವಾಗ ಫಸ್ಟ್ ಇಂದ ರೀಟೇಕ್ ಇದೆಲ್ಲ ಕಟ್ ಮಾಡ್ತೀನಿ. ಇವಾಗ ನಮಿತಾ, ಇವಾಗ ನಾವೆಲ್ಲ ಟ್ರಿಪ್ಗೆ ಹೋಗ್ತಾ ಇದೀವಿ, ತಿರುಪತಿಗೆ ಹೋಗ್ತಾ ಇದೀವಿ. 3 ದಿವಸ ನಾವಿರಲ್ಲ. ನಿಂಗೆ ಹೆಂಗ್ ಅನ್ಸುತ್ತೆ? ನಿಮ್ಗೆ ತುಂಬಾ ಬೇಜಾರಾಗುತ್ತೆ. ನಗ್ತಾ ಇದೆಯಾ ಮತ್ತೆ? ತುಂಬಾ ಬೇಜಾರಾಗುತ್ತೆ ಗೊತ್ತಾ ಗಾಯ್ಸ್. ನಾನು ಒಬ್ಳೇ ಇರ್ಬೇಕು. ಯಾಕೆ ಅಜ್ಜಿ ತರ ರಾಗ ಹೇಳಿತಾಳೆ? ಎಮೋಷನಲ್ ಈ ತರ ಆಗೋದು, ನೀನು ಅಳೋದು ಈ ತರನಾ?
ಅಮ್ಮ ಈ ತರ ಅಳ್ಸು ಯಾರಾದ್ರೂ ನೋಡೋಣ. ಅಳ್ತಾರಾ? ಈ ತರ ಯಾರಾದ್ರೂ ಹೇಳ್ತಾರ? ಡಿಪ್ರೆಷನ್. ಕಟ್ ಮಾಡಕ್ಕ ಇದು ಕಟ್ ಮಾಡು. ಆಯ್ತು ರೀಟೇಕ್ ಇದೆಲ್ಲ ಕಟ್. ನಮಿತಾ ನಾವೆಲ್ಲ ತಿರುಪತಿಗೆ ಹೋಗ್ತಾ ಇದೀವಿ, ನಿಂಗೆ ಏನ್ ಅನ್ಸುತ್ತೆ? ನನ್ಗೆ ತುಂಬಾ ಬೇಜಾರಾಗುತ್ತೆ ಗೊತ್ತಾ. ಗಾಯ್ಸ್ ನನಗೆ ತುಂಬಾ ಬೇಜಾರಾಗುತ್ತೆ ಗೊತ್ತಾ. ಇವ್ರೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದಾರಂತೆ, ನನಗೆ ತುಂಬಾ ಬೇಜಾರಾಗುತ್ತೆ ಗಾಯ್ಸ್. ಎಲ್ಲ ತಿಂಡಿಗಳೆಲ್ಲ ತಂದು ಮಡಗಾರೆ. ಇನ್ನ ಕೇಳಿ ಯಾರು ಕೇಳಿದ್ರು? ಯಾರು ಕೇಳಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೇಳ್ತಾ ಇದ್ದೀವಿ. ಅದಕ್ಕೆ ಇವಾಗ ಏನಾಗದೆ ಅಂದರೆ ತಂದಿರೋರಿಗೆ ಕೋಪ ಜಾಸ್ತಿ ಹೇಳಕ್ಕೆ ಹೋದ್ರೆ, ಯಾಕೆಂದರೆ ತಿಂದು ಖಾಲಿ ಮಾಡಿಬಿಡ್ತಾರೆ ಅಂತ. ಅದಕ್ಕೋಸ್ಕರ ಏನು ಮಾಡೋದು, ಸುಮ್ಗೆ ಹೋಗ್ಬೇಕು ಗೊತ್ತಿಲ್ದಂಗೆ, ಬೈಕ್ ಹಾಕೊಂಡು ಬಂದ್ಬಿಡ್ಬೇಕು. ಎಲ್ಲ ಮಲ್ಕೋತಾರಲ್ಲ. ಒಂದು ನೈಟ್ ಎದ್ದೋಯ್ತೀನಿ, ಒಂದು ನೈಟಲ್ಲಿ ರೌಂಡ್ ಹೊಡ್ಕೊಂಡು ಬರ್ತೀನಿ ಒಂದೊಂದೆಲ್ಲ ತಿನ್ಕೊಂಡು. ಎಲ್ಲರೂ ಮಲ್ಕೊಂಡಾಗ ಅವಾಗ ಏನೋ ಇದ್ದಾರೆ ಅಂದರೆ ಯಾಕೆ ನಿಂತ್ಕೊತಲ್ಲ ಇರೋ ನೋಟು ಒಂಚೂರು ಹೋಗೋದು, ಒಂದು ರೌಂಡ್ ಹಾಕೋ ಬರೋದು. ಬರೀ ಇಂಥದೆಯ. ಸರಿ, ಏನೇನು ಅಂತಾಕ್ಷರಿ. ಅಂತಾಕ್ಷರಿ ಆಡ್ಬೇಕಂತ ಗೈಸ್. ಹುಡುಗಿಗೆ ಇವಾಗ ಅಂತಾಕ್ಷರಿ ಆಡ್ಬೇಕಂತೆ. ಅಂತಾಕ್ಷರಿಯಲ್ಲಿ ಒಂದು ಟ್ವಿಸ್ಟ್ ಇದೆ. ಅಲ್ಲ ನೋಡಿ, ಅಂತಾಕ್ಷರಿ ಆಡ್ತೀಯಾ? ಇರಪ್ಪ ಒಂದ್ ನಿಮಿಷ. ಅಂತಾಕ್ಷರಿ ಆಡ್ತೀಯಾ, ಓಕೆನಾ? ಅದರಲ್ಲಿ ಸಾಂಗ್ ಒಂದು ವರ್ಡ್ ಬರುತ್ತಲ್ವಾ, ಅದ್ರಲ್ಲಿ ಒಂದು ಸಾಂಗ್ ಆಡ್ತೀಯಲ್ಲ, ಅದು ಏನಾದ್ರೂ ಲವ್ ಸಾಂಗ್ ಆಗಿದ್ರೆ ಅದನ್ನ ಅಳ್ತಾ ಆಡ್ಬೇಕು, ಅಳ್ಕೊಂಡು ಆಡ್ಬೇಕು, ಆಯ್ತಾ? ಅದೇನಾದ್ರೂ ಫುಲ್ ಎಮೋಷನಲ್ ಸಾಂಗ್ ಆಗಿದ್ರೆ ಫುಲ್ ಒಂಥರ ಲವ್ ಸಾಂಗ್ ಅಲ್ಲ, ಆತರ ಅದ್ರ ಡೆಡ್ ಆಪೋಸಿಟ್ ಎಮೋಷನಲ್ ಆಡ್ಬೇಕು, ಆಯ್ತಾ? ಸರಿ ಆಯ್ತು. ಅಂತಾಕ್ಷರಿ ಆಡೋಣ ಬನ್ನಿ. ಇರಪ್ಪ ಒಂದ್ ನಿಮಿಷ ಹೇಳುವಂತೆ. ಇದೇ ಹೆಸರು ನಮ್ಮಪ್ಪ ಏನ್ ಹೇಳ್ತಾರೆ ಹೇಳ್ಬಿಡಪ್ಪ. ಇದು ಅಬ್ದುಲ್ಲಾ. ಅದ್ ಅಬ್ದುಲ್ಲಾ. ಎಲ್ಲೈತೆ ಅಬ್ದುಲ್ಲಾ? ಅಬ್ದುಲ್ಲಾ ಅನ್ಕೋ. ಇದು ಅನ್ಕೋ. ಅಬ್ದುಲ್ಲಾ. ಇದು ಅನ್ಕೊಳ್ಳಿ ಗೈಸ್ ಎಲ್ಲರೂ ಅಬ್ದುಲ್ಲಾ. ಅದು ಹೆಸರು ಅಬ್ದುಲ್ಲಾ. ಅಬ್ದುಲ್ಲಾ. ಆ? ಇವಾಗ ಏನಾಯ್ತು? ಬೆಟ್ ಅಳ್ಳಾಡ್ತಾ ಐತೆ. ಹ್ಮ್, ಏನಾಯ್ತು ಈಗ? ಅದು ಏನಾಯ್ತು ಹೇಳಪ್ಪ. ಹೇಳಪ್ಪ. ಗೊತ್ತಿಲ್ಲ. ಇದು ಹೆಸರು ಅಬ್ದುಲ್ಲಾ. ಇವಾಗ ಏನ್ ಮಾಡ್ತಾವನ ಅಬ್ದುಲ್ಲಾ? ಗೊತ್ತಿದೆ ಅಳ್ಳಾಡ್ತಾವನೆ. ಅಲ್ಲಾಡ್ತಾವನ ಶೇಖ್ ಅಬ್ದುಲ್ಲಾ. ನೆಕ್ಸ್ಟ್ ಲೆವೆಲ್ ಗೈಸ್. ಕಾಮಿಡಿ ಮಾಡಿದ್ರು. ನಕ್ರಿ ನಕ್ರಿ ಎಲ್ಲರೂ ನಕ್ರಿ 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 ನಕ್ರಿ. ಅಬ್ದುಲ್ಲಾ. ಅಂತ್ಯಾಕ್ಷರಿ. ಹಾ. ಅಂತ್ಯಾಕ್ಷರಿ ಆಡೋಣ ಬನ್ನಿ ಎಲ್ಲಾರು ಮಕ್ಕಳು ಸೇರಿಕೊಂಡು. ಇದು ಯಾವ ಆಂಗಲ್ ಇಂದ ಮಕ್ಳು ತರ ಕಾಣಿಸ್ತೈತೆ? ಮಕ ತೋರ್ಸಪ್ಪ ಕಂದ, ಮಕ ತೋರ್ಸಪ್ಪ ಡು, ಕಂದ. ನಿಂಗೆ ಕಂದಮ್ಮ, ಡು ಡು ಡು. ಕಂದಮ್ಮ, ಹಾ. ನೀನು ಕಂದನಾ? ಡು ಡು ಡು. ಆಡಪ್ಪ, ನನ್ ಬದಲು ನಾವು ಪಾಡ್ತಾರೆ ನಿಮ್ಮಿಬ್ರು ಮಧ್ಯೆ ಆಡು. ಹಾಡು ಹೇಳು. ಡಮರು ಡಮರು. ನಾನು ಏನಂತ ಹೇಳಿದೆ? ಇದನ್ನ ಕೋಪದಲ್ಲಿ ಆಡು. ಕೋಪದಿಂದ ಆಡ್ಬೇಕು. ಫುಲ್ ಕೋಪದಿಂದ ಆಡ್ಬೇಕು. ಕೋಪ ಆಡು ರೆಡಿ. ಕೋಪದಿಂದ ಕೋಪ. ನಿಮ್ಮಿಂದಾನೆ ಸ್ಟಾರ್ಟ್ ಆಗ್ಲಿ. ಡಮರು ಡಮರು ಡಮರು. ಯಾರೇ ನೀನ್ ಯಾರೇ ಸೂರ್ಯನು ನೋಡಾಸೆ ಮೈಯಲು ನೋಟಾಸೆ ಎಲ್ಲಾರು ಕೋಪದಿಂದ ಆಡ್ಬೇಕು. ನೆ 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 ನೇ. ನೇ ಆಡಪ್ಪ. ನೆ. ನೀನೇ ನೀನೇ ಕೋಪದಲ್ಲಿ ಆಡು. ನೀನೇ ನೀನೇ ಕೋಪ ಕೋಪ ಬೆಣ್ಣೆ ತಿಂದಳು ಕೋಪ. ಯಾವ್ದಪ್ಪ ಇದು ಹಾಡು? ಹೇಳಿ ಹೇಳಿ ಹೇಳು. ನನಗೆ ಒಂದು रुको जरा सबर करो. ಅವ್ರು ಇನ್ನ ಹಾಡು ಮುಗ್ಸಿಲ್ಲ. ಹೇಳಿ ಹೇಳು ಹಾಡು ಹೇಳು. ನೀನೇ ನೀನೇ ಬೆಣ್ಣೆ ಕದ್ದಿ ತಿಂದಳು ಇವತ್ತು ಅಂತ. ಯಾಕಮ್ಮ ಇದು ಹಾಡು? ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡ ಇರು ಕೊನೆಗೆ ಜಗ ನಮ್ಮಪ್ಪ ರಾಜ ಕೊತ್ಮರಿ ಬೀಜ ಸಾರ್ಗಕ್ಕ ಸೊಪ್ಪು ನೀವು ಮರ ತಪ್ಪು ಗಿಲಿ 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 ಏನ್ ದಬ್ಬಾಕಿದ್ಯಾ ಬಾತ್ರೂಮ್ ಒಳಗೆ ಬಕೆಟ್ ದಬ್ಬಾಕಿದ್ದೀನಿ ಹೇಳ್ರಿ ಅಂಕಲ್. ಎಲ್ರಿ ಅಂಕಲ್ ಎಲ್ರಿ ಹೇಳ್ರಿ. ಹೇಳಿ 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 ಎಲಿ ಎಲಿ ಅಂಕಲ್ ಎಲಿ समझ रहे हो समझ रहे हो समझ रहे हो ना. ಎಲಿ ಎಲಿ ಅಂಕಲ್ ಇವಾಗ ಹೇಳಕ್ಕಾಗಲ್ಲ. ಎಲಿ ಅಂಕಲ್ ಬಾಯ್ ಬಿಟ್ಟು ಹೇಳಿ ಅಂಕಲ್ ಸಾಂಗು ಬಾಯಲ್ಲಿ ಹೇಳ್ಬೇಕಂತ ಹೇಳ್ಬೇಕು.
ಅಂಕಲ್ ಹೇಳಿ ಅಂಕಲ್ ಪರವಾಗಿಲ್ಲ ತೆಗಿ ಅಕ್ಕ. ತಪ್ಪು ತಿಳ್ಕೊಳ್ಳಲ್ಲ ಹೇಳಿ ಅಂಕಲ್. ಅಣ್ಣ ನನ್ನ ಕೈಯಲ್ಲಿ ಆಯ್ತು. 90ಗೆ ಪಲ್ಟಿಗೆ 90 ಇಷ್ಟು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಸಂಜೆ ಆದಮೇಲೆ ನಾವು 90 ಹಾಕ ಪಲ್ಟಿ ಹೊಡಿ ಅಷ್ಟೇ. ಆಮೇಲೆ ಏಕೆಂದರೆ ಜೀವನದಲ್ಲಿ ನೀನೈತಿ ಸುಖ ಸಂತೋಷ. 90 ಹೊಡಿ ಪಲ್ಟಿ ಹೊಡಿ ಅಷ್ಟೇ. ಅಷ್ಟೆ. ಬಟ್ಟೆಗೆ ಇಟ್ಟಾಕ್ರೆ ಹುಣ್ಣು ಇಲ್ವೇ ವಾಚ್ ಅಷ್ಟು. ಏನು ಹೇಳೋದು ನಮ್ಮದಿಲ್ಲ. ನಮ್ಮ ಮಗಳು ಅವಾಗವಾಗ ಒಂದು ಪೇಮೆಂಟ್ ಆದಾಗ ಒಂದು ದೊಡ್ಡ ಫುಲ್ ಬಾಟ್ಲ್ ತಗೋತಾಳೆ. ನಾವು ಅದನ್ನೇ ಒಂದೊಂಚೂರು ತಗೊಂಡು ಮೇಂಟೈನ್ ಮಾಡಿ. डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಏನು ತಿರುಪತಿಗೆ ಹೋಗೋಕೆ ಈ ತರ ಡೈಗಿ ಎಲ್ಲ ಹೊಡ್ಕೊಂಡು ರೆಡಿ ಮತ್ತೆ ಅಲ್ಲಿ ಆಂಧ್ರದಲ್ಲಿ ನಾವು ಅಜ್ಜಿ ಅಂತ ಗೊತ್ತಾಗ್ಬಿಡ್ದವ್ರಿಗೆ. ಹಿಂಗೆ ಪಂಕ್ ಇದೆಲ್ಲ ಸ್ಟೈಲ್ ಹಿಂಗ್ ಬಿಡ್ಕೊಂಡ್ ಬರ್ತಾರೆ ನೋಡು ಹುಡುಗಿರಿಗೆ. ಆ ಕಡೆ ಒಂದ್ ಈ ಕಡೆ ಒಂದ್ ಕೊಡು. ಯಾಕೆ ರಾರಾ ಅನ್ನೋ ಥರ ಮಾಡ್ತಾ ಇದೆಯಲ್ಲ. ಅನ್ನು ರಾರಾ ಹೇಳು ಬಾಯಲ್ಲಿ ಡೈಲಾಗ್. ಹಂಗೆಲ್ಲ ಮಾಡ್ಕೋಬಾರ್ದು. ಹಾ ಹೇಳಿ ಇವಾಗ. ರಾರಾ ಸರಿ ಸರ ಸರಸಕ್ಕೆ ರಾರಾ ಕರಿತೈತೆ ನೋಡಿ ಮಮ್ಮಿ ನೀನು. ಅಲ್ಲೋಡು ಮಮ್ಮಿ ನೋಡು, ಇಲ್ಲಿ ನೋಡು ಬೆಚ್ಚ ಬಿದ್ದೋಯ್ತ್ಯಾ ಮಮ್ಮಿ ನೋಡು. ಏನು ಅಂತೆ? ರಾಜಾದಿರಾಜ ವರ್ಮ ಮಹೇಂದ್ರ. ಹೇಳು ಇವಾಗ ಯಾಕೆ ಬಂದಿದ್ಯಾ? ಹೋಗು ಇದಕ್ಕೆ ಬರೋಗು ಅಂತ ಹೇಳು. ಏನು ಕೇಳು? ಅದು ಯಾವುದಪ್ಪ ಹಬ್ಬ? ಅವಳು ಹಬ್ಬ ಕರಿತಾಳಲ್ಲ. ಇದು ಯಾಕೆ ಹಿಂಗೆ ನಿಂತೈತೆ? ಅದಕ್ಕೆ ಕೆಲಸ ಇಲ್ಲ ಮಾಡೋಕ್ಕೆ. ಈ ಕಡೆ ಎಲ್ಲ ಕೆಲಸ ಮಾಡ್ಬಿಟ್ಟು ಬಂದವೆ, ಈ ಕಡೆ ಕೆಲಸ ಮಾಡಿಲ್ಲ. ಕೂದಲು ಕೆಲಸ ಮಾಡುತ್ತಾ ಯಾವಾಗಿಂದ? ಅಪ್ಪ ದೇವ್ರೆ, ನನಗೆ ಅರ್ಧಂಬರ್ಧ ನಿಂತೋಗ್ಬಿಟ್ಟಿತ್ತಲ್ಲ ಕೆಲಸ. ಮಿಕ್ಸಿ ಬಂದ ತಕ್ಷಣ ಖುಷಿ ಆಗೋಯ್ತು ನಮ್ಮ ಅಮ್ಮಂಗೆ. ಮತ್ತೆ ಅದು ಅರ್ಧಂಬರ್ಧ ಬೇಯಿಸಿ ಹಂಗೆ ಮಡಗಿದ್ದೀನಿ, ಪುಡಿ ಅರ್ಧಂಬರ್ಧ ಹುಡ್ದು ಹಿಂಗೆ ಮಡಗಿದ್ದೀನಿ. ಅದು ಮಾಡಲಿಲ್ಲ ಅಂದರೆ ಏನಾಯ್ತದೆ? ಅದ್ಯಾಕೆ ಕಣ್ಣಿಗೆ ಇಟ್ಕೊಂತ ಇದೆಯಾ? ಇವಾಗ ಹಂಗೆ ಬಿಡ್ಬೇಕು ಹಂಗೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ, ಇನ್ನೊಂದು ಸ್ವಲ್ಪ ಬರ್ಲಿ. ಸಾಕು ಗುಡ್ಡೆ ಆಚೆ ಬಂದ್ಬಿಡುತ್ತೆ. ಸ್ವಲ್ಪ ಕಮ್ಮಿ. ಸಾಕು. ಕಾಲವನ್ನು ತಡೆಯೋರು ಯಾರೋ ಇಲ್ಲ, ನಿನ್ನಿಂದ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಈಗ ಲವ್ ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಎನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಇವಾಗ ಅಳ್ಕೊಂಡು ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಕೂಲ್. ಇವಾಗ ಎಮೋಷನ್ನೇ ಇಲ್ಲ. ನೋ ಎಮೋಷನ್ಸ್. ಪೊಯಮ್ ಹೇಳ್ದಾಗ ಹೇಳ್ಬೇಕು. ಹೇಳೀಗ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಯಾರೂ ಇಲ್ಲ, ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಏನ್ ಟ್ಯಾಲೆಂಟ್ ಇಕ್ಕಿದ್ಯಮ್ಮ, ಕೈ ಕೊಡಮ್ಮ. ನೆಕ್ಸ್ಟ್ ಸರಿಗಮಪ್ಪಗೆ ನೀನೆ ಎಲ್ಲ ಎಮೋಷನ್ಸ್ ಅರ್ಧಿ ಮಿಕ್ಸಿಗೆ ಹಾಕಿ ರುಬ್ಬಿ ಕುಡ್ದು ಬಿಟ್ಟಿದ್ಯಾ. ಶಬಾಷ್ ಮಮ್ಮಿ. ನೆಕ್ಸ್ಟ್ ಸರಿಗಮಪ್ಪಗೆ ನೀನು ಕರ್ಕೊಂಡು ಹೋಯ್ತೀನಿ ಮಮ್ಮಿ. ಎಲ್ಲ ಮುಗಿದ್ ಕಳಿಸ್. ನಾನು ಸರಿಗಮಪ್ಪಗೆ ಹೋಯ್ತೀನೋ ಹೋಗಲ್ವೋ ಗೊತ್ತಿಲ್ಲ ಗೈಸ್. ನಮ್ಮ ಅಮ್ಮನ ಮಾತ್ರ ಸರಿಗಮಪ್ಪಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ಎಮೋಷನ್ಸ್ ಅರ್ಧಿ ಕುಡ್ದು ಬಿಟ್ಟವ್ರ ಹಂಗೆ. ಅದನ್ನ ಎತ್ತಾಕ್ಬಿಡೋಕೆ ಹೋಗಿ ಮರ ಎತ್ಕೊಂಡು ಏನ ಕಸ ಅದೇ ರುಬ್ಬಿರೋ ಕಸನ ಗೈಸ್, ಅದೆಲ್ಲ ರುಬ್ಬಿ ನಮ್ಮಮ್ಮ ಕುಡ್ದೋರಲ್ಲ, ಅದು ಉಳ್ದಿರೋದು ಬಳ್ದಿರೋದು ಕಸ ಎಲ್ಲ ನೀನು ಒಂದು ಸ್ವಲ್ಪ ಕೊಡ್ಕೊ ಹೋಗು. ಬೇಡ ಬನ್ನಿ, ನಿನಗಿರೋ ಟ್ಯಾಲೆಂಟೇ ಸಾಕು, ನನಗೇನು ಬೇಡ. ನನಗಿರೋದೇ ಸಾಕು ಟ್ಯಾಲೆಂಟು. ನಿನ್ನ ಟ್ಯಾಲೆಂಟ್ ನಿನ್ನ ಹತ್ರನೇ ಇಟ್ಕೋ, ಪರವಾಗಿಲ್ಲ. ನೋಡು, ಇದು ನಾಳೆ ಆಗ್ತಿದ್ದಂಗೆ ವೈರಲ್ ಆಗ್ಬಿಡ್ತೀಯ ಫುಲ್ಲು. ದ್ವಾರಕೇಶ್ ಇಲ್ಲ, ಹೊಡಿಕೊಂಬಂದು ಹೊಡಿತಿದ್ದ ಇಲ್ಲ ಅಂದಿದ್ರೆ. ದ್ವಾರಕೇಶ್ ಇಲ್ಲ
ಬೇರೆಯವ್ರು ಇದಾರಲ್ಲ ಅವ್ರ ಫ್ಯಾನ್ಸ್ ಎಲ್ಲ ಅದೇ ಅವ್ರ ಫ್ಯಾನ್ಸ್ ಏನಿಲ್ಲ ನನಗೆ. ಏನು ಮಾಡ್ತಾರೆ? ದಯವಿಟ್ಟು ಕ್ಷಮಿಸಿ, ಇದೆಲ್ಲ ಮನರಂಜನೆಗಾಗಿ ನಮಗೇನು ಆಡೋಕ್ಕೆ ಬರಲ್ಲ. ದಯವಿಟ್ಟು ಈ ಹಾಡು ಮಾಡಿರೋರು ನೋಡಿರೋರು ನಮ್ಮನ್ನ ಹುಡುಕ ಬಂದು ಬೈಬೇಡಿ, ಹೊಡಿಬೇಡಿ. ದಯವಿಟ್ಟು ಕ್ಷಮಿಸಿ. ಕ್ಷಮಿಸಿ ಗಾಯ್ಸ್, ಕ್ಷಮಿಸಿ. ನಮ್ಮಮ್ಮ ಡವ್ ಮಾಡ್ತೈತೆ, ತಲೆ ಕೆಡ್ಸ್ಕೊಬೇಡ್ರಿ. ನಮ್ಮಮ್ಮ ದೊಡ್ಡ ಸಿಂಗರ್ ಗಾಯ್ಸ್, ಬೆಳೆಸಿ ನಮ್ಮಮ್ಮನ ಬೆಳೆಸಿ. ಸಾಂಗ್ ಆಡ್ತೈತೆ ನಮ್ಮಮ್ಮ, ಸಿಂಗಿಂಗ್. ನಮ್ಮಮ್ಮನಿಗೆ ಒಂದಲ್ಲ ಒಂದು ಕಾಲದಲ್ಲಿ ಕನಸು ಹಾಡು ಹೇಳ್ಬೇಕು ಅಂತ ಅಲ್ವೇ ನಮ್ಮ? ಸರಿಗಮಪ ಅಂದರೆ ನಂಗೆ ಇಷ್ಟ, ಹಾಡಂದ್ರೆ ಇಷ್ಟ. ಆದರೆ ಅದಕ್ಕೆ ಹೋಗು ಸರಿಗಮಪ್ಪ. ಸರಿಗಮಪ ಬಂದರೆ ಶನಿವಾರ ಭಾನುವಾರ ಸ್ಟಾರ್ಟ್ ಆದರೆ ಎಂಡಿಂಗ್ ತನಕ ಕಾಯ್ಕೊಂಡು ಇಲ್ಲಿ ನೋಡ್ತಾ ಇರ್ತೀವಿ. ಸರಿಗಮಪ ಬಂದರೆ ಶನಿವಾರ ಭಾನುವಾರ ಮಿಸ್ಸೇ ಮಾಡಲ್ಲ. ಇಷ್ಟ ಹಾಡಂದ್ರೆ ಇಷ್ಟ ನನಗೆ, ಹಳೆ ಹಾಡುಗಳಂದ್ರೆ ಇಷ್ಟ. ಟಾಟಾ, ಗುಡ್ ನೈಟ್. ಗುಡ್ ನೈಟ್. ಓಕೆ ಗೈಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಆಲ್ರೆಡಿ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು 200 ಆಗಲಿ, ಹಂಗೆ 300 400 ಹಂಗೆ ಬೆಳೆಸ್ತಾ ಹೋಗಿ ನಮ್ಮನ್ನು. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.